ಗೈಸ್ ದರ್ಶನ ಆಯ್ತು. ಈಗ ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ರಶ್ ಮಾತ್ರ ಹೆವಿ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇದ್ದಾರೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾವೀಗ ಕೊಟ್ಟಿಯೂರಲ್ಲಿ ಇದ್ದೀವಿ. ಆಲ್ರೆಡಿ ಟೆಂಪಲ್ ಎಲ್ಲ ದರ್ಶನ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಮತ್ತೆ ಹೋಗ್ತಾ ವಿಡಿಯೋ ಮಾಡೋಕ್ಕಾಗಿಲ್ಲ, ಕೆಲವೊಂದು ಕಡೆ ಎಲ್ಲ ಬ್ಯಾಂಡ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಮೊಬೈಲನ್ನು ಎತ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಇರೋದೇನು ಅಂದರೆ ಶಿವನ ಮಾವ ದಕ್ಷ ಇಲ್ಲಿ ಯಾಗ ಮಾಡ್ತಾ ಇರ್ತಾನೆ, ದಕ್ಷ ಯಜ್ಞ ಯಾಗನ. ಆಗ ಅವನು ಶಿವನ ಮತ್ತು ಪಾರ್ವತಿನ ಅವಮಾನ ಮಾಡಬೇಕು ಅಂತ ಅವರಿಬ್ಬರನ್ನ ಕರೆದಿರೋದಿಲ್ಲ. ಆಗ ಪಾರ್ವತಿ ಆದರೂ ಹೋಗ್ತಾಳೆ. ಆಗ ದಕ್ಷ ಅವಳನ್ನ ಅವಮಾನ ಮಾಡ್ತಾನೆ. ಆ ಅವಮಾನವನ್ನು ಸಹಿಸೋಕ್ಕಾಗದೆ ಇವಳು ಇಲ್ಲಿ ಈ ದೇವ್ರು ಏನಿದೆ ಅಲ್ಲಿ ಅಗ್ನಿಕುಂಡದಲ್ಲಿ ಹಾರಿ ದೇಹವನ್ನು ತ್ಯಾಗ ಮಾಡ್ತಾಳೆ. ಪಾರ್ವತಿ ಅಗ್ನಿಕುಂಡದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದಾಗ ಕೋಪಗೊಂಡಂಥ ಶಿವನ ಜಡೆಯಿಂದ ವೀರಭದ್ರ ಹುಡ್ತಾನೆ. ಆಗ ಅವನು ಬಂದು ಇಲ್ಲಿ ಯಜ್ಞವನ್ನು ಧ್ವಂಸ ಮಾಡಿ ದಕ್ಷನನ್ನು ಸಂಹಾರ ಮಾಡ್ತಾನೆ. ಆಗ ಶಿವ ಆದರೂ ಅವನ ಕೋಪ ಕಡಿಮೆ ಆಗಲ್ಲ. ಶಿವ ಏನು ಮಾಡ್ತಾನೆ ಅಂದರೆ ಸತಿನ ಎತ್ಕೊಂಡು ಭೂಮಿನ ತಿರುಗೋಕ್ಕೆ ಶುರು ಮಾಡ್ತಾನೆ. ಆಗ ದೇವತೆಗಳೆಲ್ಲ ಸೇರಿ ಶಿವ ಹೀಗೆ ಮಾಡಿದ್ರೆ ಪ್ರಕೃತಿ ಭೂಮಿ ನಾಶ ಆಗ್ಬಿಡುತ್ತೆ ಅಂತ ಶಿವನನ್ನು ಪ್ರಾರ್ಥನೆ ಮಾಡಿ ವಿಷ್ಣು ಏನು ಮಾಡ್ತಾನೆ ಅಂದರೆ ಅವ್ನು ಸುದರ್ಶನ ಚಕ್ರದಿಂದ ಸತಿ ದೇಹನ ತುಂಡುಗಳು ಮಾಡ್ತಾನೆ. ಆಮೇಲೆ ಶಿವ ಅವ್ನು ಶಾಂತಗೊಳ್ತಾನೆ. ಅದಾದ ನಂತರ ಏನಾಗುತ್ತೆ ಅಂದರೆ ಈ ಯಜ್ಞ ಪೂರ್ತಿ ಆಗಿರೋದಿಲ್ಲ. ಆಗ ಇವ್ರು ಏನು ಮಾಡ್ತಾರೆ ಅಂದರೆ ಯಜ್ಞನ ಕಂಪ್ಲೀಟ್ ಮಾಡದೇ ಇರೋಕ್ಕಾಗಲ್ಲ ಅಂತ ಆಡಿನ ದೇಹನೇನೋ ದಕ್ಷನ ಬಾಡಿಗೆ ಹಾಕ್ತಾರೆ, ಆಡಿನ ಮುಖನ. ಯಾಕೆಂದರೆ ಅವ್ನ ಮುಖ ಕುಂಡದಲ್ಲಿ ಅಗ್ನಿಕುಂಡದಲ್ಲಿ ಬಿದ್ದು ಸುಟ್ಟೋಗಿರುತ್ತೆ. ಸೊ ಅವನಿಗೆ ಮತ್ತೆ ಜೀವ ಬಂದು ಯಜ್ಞವನ್ನು ಸಂಪೂರ್ಣ ಮಾಡ್ತಾನೆ. ಆದರೆ ಅವನಿಗೆ ಅರಿವಾಗುತ್ತೆ ತಾನು ಏನು ತಪ್ಪು ಮಾಡಿದೆ ಅಂತ. ಇದು ಇಲ್ಲಿರೋ ಪ್ರತೀತಿ.